ಸ್ನೇಹಿತರೆ, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಭಾರಿ ಉದ್ವಿಗ್ನತೆ ಎದ್ದಿದೆ. ಮತ್ತೊಂದು ಕಡೆ ಇರಾನ್ ಸುತ್ತಮುತ್ತಲಿನ ದಿಗ್ಬಂಧನವನ್ನ ನೇವಲ್ ಬ್ಲಾಕೆಡ್ ಆಫ್ ಇರಾನ್ ಅನ್ನ ಅಮೆರಿಕ ರಿಮೂವ್ ಮಾಡಿದೆ. ಅತ್ತ ಪಾಕಿಸ್ತಾನ ಭಾರತಕ್ಕೆ ನೀರಿನ ಮನವಿ ಮಾಡಿದೆ. ಕೊರೋನಾ ಅನಾಹುತಕ್ಕೆ ಅಮೆರಿಕದ ದುಡ್ಡು ಕಾರಣ ಅನ್ನೋ ಸ್ಫೋಟಕ ವಿಚಾರನೂ ಬಯಲಾಗಿದೆ. ಎಲ್ಲವನ್ನ ಸುತ್ತು ಜಗತ್ತಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ತಾಲಿಬಾನ್ ಪಾಕಿಸ್ತಾನದ ಹೊಡೆದಾಟದ ಬಗ್ಗೆ ನಿಮಗೆ ಹೇಳಿಬಿಡ್ತೇವೆ. ಅಫ್ಘಾನ್ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಪ್ರತೀಕಾರ ಹೇಳಿದ್ದಾರೆ. ಪಾಕಿಸ್ತಾನದ ಒಳಗಡೆ ಇರೋ ನೆಲೆ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾಗಿ ತಾಲಿಬಾನ್ ಸರ್ಕಾರ ಘೋಷಿಸಿದೆ. ಗುರುವಾರ ರಾತ್ರಿ ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ಖೈಬರ್ ಪ್ರಾಂತ್ಯಗಳಲ್ಲಿ ಈ ದಾಳಿಯಾಗಿದೆ. ಕೆಲ ಶತ್ರುಗಳ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕೆ ದಾಳಿ ಮಾಡಿದ್ದೀವಿ ಅಂತ ತಾಲಿಬಾನ್ ಘೋಷಿಸಿದೆ. ಮಾಹಿತಿ ಪ್ರಕಾರ ಐಎಸ್ ಖೋರಸಾನ್ ಉಗ್ರಗಾಮಿಗಳನ್ನು ತಾಲಿಬಾನ್ ಟಾರ್ಗೆಟ್ ಮಾಡಿದೆ. ಕಳೆದ ವಾರವಷ್ಟೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಅದರಲ್ಲಿ 13 ಜನ ಪ್ರಾಣ ಕಳ್ಕೊಂಡಿದ್ರು ಅಂತ ತಾಲಿಬಾನ್ ಹೇಳಿತ್ತು. ಆದರೆ ಪಾಕಿಸ್ತಾನ ಏನು ಹೇಳಿತ್ತು, ನಮ್ಮ ದೇಶದಲ್ಲಿ ದಾಳಿ ಆಗ್ತಿತ್ತು, ಅದಕ್ಕೆ ಪ್ರತಿಯಾಗಿ ಉಗ್ರರನ್ನ ನಾವು ಕೊಂದಿದ್ದೀವಿ ಅಷ್ಟೇ, 26 ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಷ್ಟೇ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಹೊಸ ಹೊಡೆದಾಟ. ಇಲ್ಲಿ ಅಫ್ಘಾನಿಸ್ತಾನದ ಹತ್ರ ಯಾವುದೇ ಫೈಟರ್ ಜೆಟ್ಸ್ ಇಲ್ಲ. ಆದರೆ ಲಂಡನ್ನ IISS ಡೇಟಾ ಪ್ರಕಾರ ಅವರ ಹತ್ರ ಒಟ್ಟು 6 ವಿಮಾನಗಳಿದ್ದಾವೆ. ಫೈಟರ್ ಜೆಟ್ ಅಲ್ಲ ಅಂದ್ರೂ ಕೂಡ ಏರ್ಕ್ರಾಫ್ಟ್ಗಳಿದ್ದಾವೆ, 6 ವಿಮಾನಗಳು, 23 ಹೆಲಿಕಾಪ್ಟರ್ ಆ ಏರ್ಕ್ರಾಫ್ಟ್ಗಳು ಕೂಡ ಇದ್ದಾವೆ, ಕೆಲವು ಡ್ರೋನ್ಗಳಿವೆ ಅಂತ ಹೇಳಲಾಗ್ತಿದೆ. ತಮ್ಮ ಈ ಲಿಮಿಟೆಡ್ ಏರ್ ಅಸೆಟ್ಸ್ನ ನಿಯಮಿತವಾಗಿ ಬಳಸಿ ಒಂದೊಂದೇ ಡ್ರೋನ್ ಆ ಕಡೆ ತಂದು ಬಿಟ್ಟು ಪಾಕಿಸ್ತಾನಕ್ಕೆ ಹೊಡಿತಾ ಇರ್ತಾರೆ. ಅವರು ಇದೇ ಥರ ಪದೇ ಪದೇ ಮಾಡ್ತಿದ್ದಾರೆ. ಇಸ್ರೇಲನ್ನ ಸದ್ಯ ಯಾರು ಹಿಡಿಯೋರಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಮಾತುಕತೆ ಆಗ್ತಾ ಇದ್ರು. ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಿಲ್ಲ. ಈಗ ಮತ್ತೆ ಲೆಬನಾನ್ಗೆ ಯುದ್ಧ ವಿಮಾನಗಳನ್ನು ನುಗ್ಗಿಸಿ ದಾಳಿ ಮಾಡಿದೆ. ಎಷ್ಟು ಪವರ್ಫುಲ್ ದಾಳಿ ಅಂದರೆ ಇದುವರೆಗೂ ಕನಿಷ್ಠ 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ರಾತ್ರಿಡೀ ಇಸ್ರೇಲ್ ಬಾಂಬಿಂಗ್ ಮಾಡಿದ ಲೆಬನಾನ್ನಲ್ಲಿ. ಟ್ರಂಪ್ ಇರಾನ್ ಜೊತೆ ನೀವು ಮಾಡ್ಕೊಂಡಿರೋ ಒಪ್ಪಂದವನ್ನ ನಿಮ್ಮ ಜೇಬ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ದಕ್ಷಿಣ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ಉಗ್ರರು ಹಾಗೂ ಅವರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಡಿಕ್ಲೇರ್ ಮಾಡಿದೆ. ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಟ್ರಂಪ್ ಮಾತಿಗೆ ಮತ್ತು ಅವರ ಇರಾನ್ನೊಂದಿಗಿನ ಒಪ್ಪಂದಕ್ಕೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾಗಳು ಪದೇ ಪದೇ ಕದನ ವಿರಾಮ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಹೊಡಿತಾನೆ ಇರ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಇತ್ತ ಹಿಜ್ಬುಲ್ಲಾ ಕೂಡ ಇಸ್ರೇಲ್ನ 3 ಯುದ್ಧ ಟ್ಯಾಂಕ್ಗಳನ್ನು ಹೊಡೆದು ಹಾಕಿದೀವಿ ಅಂತ ಕ್ಲೇಮ್ ಮಾಡಿದೆ. ಈಗಲೂ ಅಲ್ಲಿ ಬಂದೂಕು ಸ್ಫೋಟಕಗಳ ಶಬ್ದ ಕೇಳಿಸ್ತಾನೆ ಇದೆ. ಹೀಗಾಗಿ ಅಮೆರಿಕ ಇರಾನ್ನ ಶಾಂತಿ ಒಪ್ಪಂದ ಆರಂಭದಲ್ಲೇ ಅಶಾಂತಿಯಿಂದ ಮುರಿದು ಹೋಗೋ ರೀತಿ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಇರಾನ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ರೆ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ, ಮತ್ತೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಒಡ್ಡಿತ್ತು, ಒಪ್ಪಂದ ಕ್ಯಾನ್ಸಲ್ ಆಗುತ್ತೆ ಅಂತ. ಟ್ರಂಪ್ ಕೂಡ ಇಸ್ರೇಲ್ ಇನ್ಮೇಲೆ ದಾಳಿ ಮಾಡಲ್ಲ. ಇಸ್ರೇಲ್ PM ನೆತನ್ಯಾಹು ನನ್ನ ಮಾತು ಕೇಳ್ತಾರೆ, ನಾನೇ ಹೇಳಿದ್ದೀನಿ, ಫೋನ್ ಮಾಡಿ ಹೇಳಿದ್ದೀನಿ ಬಿಬಿಗೆ, ನೆತನ್ಯಾಹು ಜವಾಬ್ದಾರಿಯಿಂದ ನಡ್ಕೋತಾರೆ ಈ ಸಲ ಅಂತೆಲ್ಲ ಹೇಳಿದರು. ಇಷ್ಟಾದರೂ ಇಸ್ರೇಲ್ ಯಾರಿಗೂ ಕೇರ್ ಮಾಡಿಲ್ಲ. ಈ ನಡುವೆ ಇದೇ ಶಾಂತಿ ಒಪ್ಪಂದದ ವಿಚಾರವಾಗಿ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಬೀದಿ ಜಗಳ ಶುರುವಾಗಿದೆ. ಈ ಡೀಲ್ನಿಂದ ನಮ್ಮ ಹಿತಾಸಕ್ತಿಗೆ ಧಕ್ಕೆಯಾಗಿದೆ ಅಂತ ಇಸ್ರೇಲ್ ನಾಯಕರು ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಈಗ ಕಟುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಸೇನೆ ಇದೆ ಅಂತ ಹೇಳಿ ಎಲ್ಲವನ್ನ ಸೇನಾ ಬಲದಿಂದಲೇ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮಂಥ ಮಿತ್ರ ರಾಷ್ಟ್ರವನ್ನು ಟೀಕೆ ಮಾಡ್ತಾ ಕೂರೋದ್ರ ಬದಲು ನಮ್ಮ ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ರಿ ನೀವು ಅಂತ JD ವ್ಯಾನ್ಸ್ ಇಸ್ರೇಲ್ಗೆ ಆಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಡಿಮಾಂಡ್ ಏನು, ನೀವು ಬರೀ 90 ಲಕ್ಷ ಜನರಿರೋ ಪುಟ್ಟ ರಾಷ್ಟ್ರ ನಿಮ್ಮದು ಅಂತ ಇಸ್ರೇಲ್ ವಿರುದ್ಧವೇ ವಾಗ್ದಾಳಿ ಮಾಡಿದ್ದಾರೆ. ಹಾಗೆ ಇಸ್ರೇಲ್ಗೆ ಬರ್ತಾ ಇರೋ 3.25% ಆಯುಧವನ್ನು ಅಮೆರಿಕನೇ ಕೊಡ್ತಾ ಇದೆ, ಅದನ್ನು ಮರಿಬಾರದು ನೀವು ಇಸ್ರೇಲ್ನವರು ಅಂತ JD ವ್ಯಾನ್ಸ್ ಧಮಕಿ ಹಾಕಿದ್ದಾರೆ ಇಸ್ರೇಲ್ಗೆ. ಸದ್ಯ ಇಡೀ ಜಗತ್ತಲ್ಲಿ ಇಸ್ರೇಲ್ ಪರ ಅನುಕಂಪ ಹೊಂದಿರೋ ಏಕೈಕ ನಾಯಕ ಅಂದರೆ ನಮ್ಮ ಅಧ್ಯಕ್ಷ ಟ್ರಂಪ್. ನಮ್ಮನ್ನು ಕೂಡ ಕಳ್ಕೊಬೇಡಿ ನೀವು. ನಾವೇನಾದರೂ ಇಸ್ರೇಲ್ ಜಾಗದಲ್ಲಿ ಇದ್ದಿದ್ರೆ ಜಗತ್ತಲ್ಲಿ ಉಳಿದಿರೋ ಏಕೈಕ ಮಿತ್ರ ರಾಷ್ಟ್ರವನ್ನು ಅಮೆರಿಕವನ್ನು ಟೀಕಿಸ್ತಾ ಇರಲಿಲ್ಲ, ಈ ರೀತಿಯಲ್ಲಿ ಬೈತಿರಲಿಲ್ಲ ನಾವು. ಏನು ನೀವು ಈ ಥರ ನಮಗೆ ಬೈತಾ ಇದ್ದೀರಾ ನೀವು ಇಸ್ರೇಲ್ನವರು ಅಂತ ಉಪಾಧ್ಯಕ್ಷ ವ್ಯಾನ್ಸ್ ಹೇಳಿದ್ದಾರೆ. ಅಲ್ಲದೆ ಲೆಬನಾನ್ನಲ್ಲಿ ಇಸ್ರೇಲ್ ಮಾಡ್ತಿರೋ ದಾಳಿಗಳನ್ನು ಒಪ್ಕೊಳ್ಳೋದ ನಾವು, ಶಾಂತಿ ಒಪ್ಪಂದಕ್ಕಿದು ದೊಡ್ಡ ಅಪಾಯ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಇನ್ನು ವ್ಯಾನ್ಸ್ ಹೇಳಿಕೆಗೆ ಇಸ್ರೇಲ್ ತಿರುಗೇಟು ಕೊಟ್ಟಿದೆ. ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಮಂತ್ರಿ ಇಟಮಾರ್ ಬೆನ್ ಗ್ವಿರ್ ನಾಜಿಗಳ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 20ನೇ ಶತಮಾನದಲ್ಲಿ ಅಮೆರಿಕ ನಾಜಿಗಳನ್ನು ಹೇಗೆ ಎದುರಿಸ್ತೋ ಅದೇ ರೀತಿ ನಾವೀಗ ಮಾಡಬೇಕಾಗಿದೆ. 21ನೇ ಶತಮಾನದ ನಾಜಿಗಳನ್ನು ಕೂಡ ಅದೇ ಕಠಿಣ ರೀತಿಯಲ್ಲಿ ಫೇಸ್ ಮಾಡೋದು ನಮ್ಮ ಮುಂದಿರೋ ಪ್ರಸ್ತಾವನೆ ಅಂತ ಹೇಳಿದ್ದಾರೆ. ಈ ಮೂಲಕ ನೀವೇನೇ ಹೇಳಿ, ನೀವೇನೇ ಒಪ್ಪಂದ ಮಾಡ್ಕೊಳ್ಳಿ, ನಾವು ಮಾಡೋದನ್ನೇ ಮಾಡ್ತೀವಿ ಅಂಥೇಳಿ ಇಸ್ರೇಲ್ ಡಿಕ್ಲೇರ್ ಮಾಡಿದೆ. ಇಷ್ಟೆಲ್ಲ ಆಗ್ತಾ ಇದ್ರೆ ಇರಾನ್ ಸುಮ್ಮನಿರುತ್ತಾ? ಅವರು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶುಕ್ರವಾರ ನಡೆಯಬೇಕಾಗಿದ್ದ ಅಮೆರಿಕ ಜೊತೆಗಿನ ಮಾತುಕತೆಗೆ ಗುಡ್ ಬೈ ಹೇಳಿದ್ದಾರೆ.
ಇದನ್ನು ಇರಾನ್ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಹೇಳಿಲ್ಲ, ಆದರೆ ಸಭೆ ಅಂತೂ ರದ್ದಾಗಿದೆ. ಸ್ವಿಟ್ಜರ್ಲೆಂಡ್ನ ವಿದೇಶಾಂಗ ಇಲಾಖೆ ಈ ಕುರಿತು ಅಧಿಕೃತ ಮಾಹಿತಿ ಕೊಟ್ಟಿದೆ. ಈ ಸಭೆಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೋಗಬೇಕಾಗಿತ್ತು. ಆ ಟ್ರಿಪ್ ಕೂಡ ಕ್ಯಾನ್ಸಲ್ ಆಗಿದೆ ಮತ್ತು ವೈಟ್ ಹೌಸ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಈ ಸಭೆಯ ಲಾಜಿಸ್ಟಿಕ್ಸ್ ತಯಾರಿ ತುಂಬ ಕಷ್ಟವಾಗ್ತಾ ಇತ್ತು, ಹೀಗಾಗಿ ಉಪಾಧ್ಯಕ್ಷರು ಹೋಗ್ತಿಲ್ಲ ಅಂತ ವೈಟ್ ಹೌಸ್ ಹೇಳಿದೆ. ಆದರೆ ಸಭೆ ರದ್ದಾಗಿರೋದಕ್ಕೆ ಇರಾನೇ ಕಾರಣ. ಅವರು ಇಸ್ರೇಲ್ ದಾಳಿ ಮಾಡ್ತಿರೋದ್ರಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಇರಾನ್ ಅವರು ಅಂತ ರಿಪೋರ್ಟ್ ಆಗ್ತಾ ಇದೆ. ಏನೋ ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರ್ಯಂಬಕೇಶ್ವರ ಸೇರಿ ಈ ಎಲ್ಲ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ಸೇಫ್ ಆಗಿ ಕರ್ಕೊಂಬಂದು ತಲುಪಿಸೋ ತನಕ ಜೊತೆಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಹೊಸ ಫೈಟಿಂಗ್ ಪರಿಣಾಮ ಲೆಬನಾನ್ನಲ್ಲಿ ಮತ್ತೆ ಕ್ರೂಡ್ ಆಯಿಲ್ ಏರಿಕೆಯಾಗಿದೆ. ಪ್ರತಿ ಬ್ಯಾರಲ್ಗೆ $77 ತನಕ ಬಂದು ನಮಗೆಲ್ಲ ಸ್ವಲ್ಪ ಖುಷಿ ಪಡಿಸಿತ್ತು. ಈಗ ಮತ್ತೆ $80 ಹತ್ರ ಹೋಗಿದೆ. ಇತ್ತ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಿಂದ ಬೇಷರತ್ ಶರಣಾಗತಿಯಾಗಿದೆ, ಹಾಗೆ ನನ್ನ ಅಧಿಕಾರಕ್ಕೆ ಯಾವುದೇ ಮಿತಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹಾರ್ಮುಜ್ ಬಂದ್ ಆಗಿದ್ರಿಂದ ಜಾಗತಿಕ ಇಂಧನ ಮಾರ್ಕೆಟ್ನಲ್ಲಿ ದೊಡ್ಡ ತಳಮಳ ಸೃಷ್ಟಿಯಾಗಿತ್ತು. ಹೀಗಾಗಿ ಜಾಗತಿಕ ಆರ್ಥಿಕತೆ ಕಾಪಾಡಕ್ಕೆ ನಾನು ಅಗ್ರಿಮೆಂಟ್ ಮಾಡಿಕೊಂಡಿರೋದು ಅಂತ ಹೇಳಿದ್ದಾರೆ ಟ್ರಂಪ್. ಇನ್ನೊಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಲವೂ ಕಾಣಿಸ್ಕೊಂಡಿಲ್ಲ ಲೆಟರ್ ಸಂದೇಶ. ಅಮೆರಿಕ ಜೊತೆಗಿನ ಒಪ್ಪಂದ ನನಗೆ ಇಷ್ಟ ಇರಲಿಲ್ಲ, ಆದರೆ ಟ್ರಂಪ್ ಹತಾಶೆಯಿಂದ ತಡಿಲಿಕ್ಕಾಗದೆ ನೋಡಿ ಒಪ್ಪಂದ ಆಗೋಕೆ ತಮ್ಮೆಲ್ಲ ಪವರ್ ಯೂಸ್ ಮಾಡಿದ್ದಾರೆ ಟ್ರಂಪ್. ಹಾಗಾಗಿ ನಾವು ಮಾಡ್ಕೋಬೇಕಾಯಿತು. ನಮ್ಮ ಅಧ್ಯಕ್ಷರಾಗಿರೋ ಪೆಜೆಶ್ಕಿಯಾನ್ ಇರಾನ್ನ ಹಕ್ಕುಗಳು ಮತ್ತು ಫ್ರೆಂಡ್ಸನ್ನು ಕೈ ಬಿಡಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ರು. ಅದಕ್ಕೆ ನಾನು ಕೂಡ ಆಮೇಲೆ ಒಪ್ಕೊಂಡೆ ಅಂತ ಖಾಮೆನಿ ಹೇಳಿದ್ದಾರೆ. ಅಮೆರಿಕ ಏನಾದರೂ ಮತ್ತೆ ಅತಿಯಾಗಿ ಡಿಮಾಂಡ್ ಮಾಡಿದ್ರೆ ನಾವು ತಲೆಬಾಗಲ್ಲ. ಒಪ್ಪಂದ ಆದ ಮಾತ್ರಕ್ಕೆ ಶತ್ರುಗಳ ಮಾತಿಗೆ ಒಪ್ಕೊಂಡಿದ್ದೀವಿ ಅಂತ ಅಲ್ಲ ಅಂತ ಮುಜ್ತಬಾ ಹೇಳಿದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಮುಖ ಉಳಿಸ್ಕೋಬೇಕಲ್ಲ. ಅಣ್ವಸ್ತ್ರ ಯಾವತ್ತೂ ಮಾಡಲ್ಲ ಅಂತ ಒಪ್ಕೊಂಡಿದ್ದಾರೆ ಅಗ್ರಿಮೆಂಟಲ್ಲಿ. ಎನ್ರಿಚ್ ಆಗಿರೋ ಯುರೇನಿಯಂ ಅನ್ನು ನಾಶಪಡಿಸೋಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿನ ಜನಕ್ಕೆ ಮುಖ ತೋರಿಸ್ಬೇಕಲ್ಲ. ಹಾಗಾಗಿ ಎರಡೂ ಕಡೆ ಅವರು ನೋಡಿ ನಾವು ಗೆದ್ವಿ ಅಂತ ಹೇಳ್ಕೊಳ್ತಿದ್ದಾರೆ. ಬಟ್ ಇಬ್ರು ಕೂಡ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ ಇಲ್ಲಿ. ಇದೆಲ್ಲದರ ಮಧ್ಯೆ ಅಮೆರಿಕ ಸೇನೆ ಇರಾನ್ ಬಂದರುಗಳ ಮೇಲಿದ್ದ ನೌಕಾ ದಿಗ್ಬಂಧನವನ್ನ ಸಂಪೂರ್ಣವಾಗಿ ತೆಗೆದುಹಾಕಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಆದರೆ ಒಪ್ಪಂದ ಸರಿಯಾಗಿ ಪಾಲನೆ ಆಗ್ತಿದೆಯಾ ಅಂತ ನೋಡ್ಕೊಳ್ಳೋಕೆ ಅಮೆರಿಕದ ಪಡೆಗಳು ಅಲ್ಲೇ ಇರ್ತವೆ. ಅಧ್ಯಕ್ಷರ ಆದೇಶದಂತೆ ಇರಾನ್ ಬಂದರುಗಳಿಗೆ ಹೋಗುವ ಮತ್ತು ಬರುವ ಹಡಗುಗಳ ಸಂಚಾರಕ್ಕೆ ಮುಕ್ತ ಅವಕಾಶ ಕೊಡಲಾಗಿದೆ. ಯಾವ ಹಡಗುಗಳ ಸಂಚಾರಕ್ಕೂ ಅಮೆರಿಕದ ಪಡೆಗಳು ಅಡ್ಡಿಪಡಿಸ್ತಿಲ್ಲ ಅಂತ ಅಮೆರಿಕ ಸೇನೆ ಹೇಳಿದೆ. ಇರಾನ್ ನಂತರ ಟ್ರಂಪ್ ನಾರ್ತ್ ಕೊರಿಯಾದ ಕಿಮ್ ಕಡೆಗೆ ಮುಖ ಮಾಡಿದ್ದಾರೆ. G7 ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಈ ವೇಳೆ ಇರಾನ್ ಜೊತೆಗಿನ ಒಪ್ಪಂದ ಮುಗಿದಿರೋದ್ರಿಂದ ನಾರ್ತ್ ಕೊರಿಯಾ ಕಡೆಗೆ ಫೋಕಸ್ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ದಕ್ಷಿಣ ಕೊರಿಯಾ ಒತ್ತಡ ಕಾರಣ ಅಂತ ಹೇಳಲಾಗ್ತಿದೆ. ನಾರ್ತ್ ಕೊರಿಯಾದ ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಲಿಸೋಕೆ ಹಾಕಿರೋ ಸ್ಯಾಂಕ್ಷನ್ಸ್ ವರ್ಕ್ ಆಗ್ತಿಲ್ಲ ಅಂತ ಟ್ರಂಪ್ಗೆ ಲೀ ಜೆ ಮ್ಯೂಂಗ್ ಹೇಳಿದ್ರಂತೆ. ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ರಷ್ಯಾ ಮತ್ತು ನಾರ್ತ್ ಕೊರಿಯಾ ನಡುವೆ ಮಿಲಿಟರಿ ರಿಲೇಷನ್ಸ್ ಜಾಸ್ತಿಯಾಗಿದೆ. ರಷ್ಯಾ ಕೊಡೋ ಸ್ವಲ್ಪ ಹೆಲ್ಪ್ ಕೂಡ ನಾರ್ತ್ ಕೊರಿಯಾಗೆ ದೊಡ್ಡ ಮಟ್ಟದಲ್ಲಿ ಯೂಸ್ ಆಗ್ತಾ ಇದೆ. ಹೀಗಾಗಿ ನಿಮ್ಮ ನಿರ್ಬಂಧಗಳಿಂದ ಏನೂ ಆಗ್ತಿಲ್ಲ ಅಂತ ಲೀ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೀಗಾಗಿ ಟ್ರಂಪ್ ನಾರ್ತ್ ಕೊರಿಯಾ ಕಡೆಗೆ ಫೋಕಸ್ ಮಾಡ್ತಾರೆ ಅಂತ ರಿಪೋರ್ಟ್ ಆಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಇರಾನ್ ಡೀಲ್ ಅನೌನ್ಸ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಒಂದು ಫೋಟೋ ಹಾಕಿದ್ದಾರೆ. 2018ರಲ್ಲಿ ಸಿಂಗಪೂರ್ನಲ್ಲಿ ನಾರ್ತ್ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಭೇಟಿಯಾಗಿದ್ದ ಹಳೆಯ ಫೋಟೋವನ್ನು ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇನ್ನು ಭಾರತದ ಅಧ್ಯಕ್ಷತೆಯಲ್ಲಿ ಜೂನ್ 22 ಮತ್ತು 23ನೇ ತಾರೀಕು ದಿಲ್ಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ಗೆ ಚೀನಾದ ವಿದೇಶಾಂಗ ಸಚಿವ ವ್ಯಾಂಗ್ ಯಿ, ರಷ್ಯಾದ NSA ಸೆರ್ಗಿ ಶೋಯಿಗು ಮತ್ತು ಇರಾನ್ನ ಡೆಪ್ಯೂಟಿ ಸೆಕ್ರೆಟರಿ ನೆಜಾಮಿ ಪೋರ್ ಬರ್ತಾ ಇದ್ದಾರೆ. ಭಾರತದ NSA ಅಜಿತ್ ದೋವಲ್ ಈ ಮೀಟಿಂಗ್ ಅನ್ನು ಹೋಸ್ಟ್ ಮಾಡ್ತಿದ್ದಾರೆ. ಕಳೆದ ತಿಂಗಳು ನಡೆದಿದ್ದ ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾ ಪ್ರವಾಸದಲ್ಲಿದ್ದ ಕಾರಣ ವಾಂಗಿಗೆ ಬರೋಕ್ಕಾಗಿರಲಿಲ್ಲ. ಆದ್ರೀಗ ವಾಂಗಿ ಕೂಡ ಬರ್ತಿರೋದನ್ನು ನೋಡ್ತಾ ಇದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯೋ ಶೃಂಗಸಭೆಗೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ಗೆ ಭಾರತಕ್ಕೆ ಬರಬಹುದು ಅಂಥೇಳಿ ಹೇಳಲಾಗ್ತಿದೆ. ಪುಟಿನ್ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಜಿನ್ಪಿಂಗ್ ಕೂಡ ಬರ್ಬೋದು. ಗಡಿ ವಿಚಾರದಲ್ಲಿ ಚೀನಾದ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಕೂಡ ಈ ವಾಂಗಿನೇ. ಅವರು ಅಜಿತ್ ದೋವಲ್ ಒಟ್ಟಿಗೆ ಪ್ರತ್ಯೇಕವಾಗಿ ದ್ವಿಪಕ್ಷೀಯ ಮಾತುಕತೆ ಕೂಡ ಮಾಡ್ತಾರೆ. ಭಾರತ ಚೈನಾಗೆ ಸಂಬಂಧಪಟ್ಟಂತೆ ಸಪರೇಟ್. ಏನೋ ವಿಶ್ವದಲ್ಲಿ 70 ಲಕ್ಷ ಜನರನ್ನ ಬಲಿ ಪಡೆದಿದ್ದ ಕೋವಿಡ್ ಮಹಾಮಾರಿಗೆ ಅಮೆರಿಕನು ಫಂಡ್ ಮಾಡಿತ್ತು ಅನ್ನೋ, ಅಂದರೆ ಇಂಡೈರೆಕ್ಟ್ ಆಗಿ, ಮಹಾಮಾರಿಗೆ ಅಂತಲ್ಲ, ಇವರು ಫಂಡ್ ಮಾಡಿದ್ದ ಕೆಲಸದಿಂದ ಕೋವಿಡ್ಗೆ ಕಾರಣ ಆಗೋಕ್ಕೆ ಹೆಲ್ಪ್ ಆಗಿತ್ತು ಅಂತ ಹೇಳಿ ರಿಪೋರ್ಟ್ ಆಗಿದೆ. ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ತುಳಸಿ ಗಬ್ಬಾರ್ಡ್ ಇದನ್ನು ಬಯಲಿಗೆಳೆದಿದ್ದಾರೆ. ಗಬ್ಬಾರ್ಡ್ ಪ್ರಕಾರ ಡಾಕ್ಟರ್ ಆಂಟನಿ ಫೌಚಿ ಗೊತ್ತಲ್ಲ, ಕೋವಿಡ್ ಟೈಮ್ನಲ್ಲಿ ಫೇಮಸ್ ಹೆಸರು.
ಕೋವಿಡ್-19 ಶುರುವಾಗೋಕೆ ಕಾರಣವಾದ ಚೀನಾದ ವುಹಾನ್ ಲ್ಯಾಬ್ಗೆ ಅಮೆರಿಕದ ಟ್ಯಾಕ್ಸ್ ಪೇಯರ್ ಹಣವನ್ನು ಈ ಆಂಟನಿ ಫೌಚಿ ಅವರೇ ಫಂಡ್ ಮಾಡಿದ್ರು ಅಂಥೇಳಿ ತುಳಸಿ ಗಬ್ಬಾರ್ಡ್ ಆರೋಪ ಮಾಡಿದ್ದಾರೆ. ಜೊತೆಗೆ ಕೆಲ ಡಾಕ್ಯುಮೆಂಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಫೌಚಿ ವುಹಾನ್ ಲ್ಯಾಬ್ನ ಗೇನ್ ಆಫ್ ಫಂಕ್ಷನ್ ರಿಸರ್ಚ್ಗೆ $1,000,000 ಕೊಡ್ತಿರೋದು ಕಂಡು ಬಂದಿದೆ. ಆಮೇಲೆ ಇಂಟೆಲಿಜೆನ್ಸ್ ಅಧಿಕಾರಿಗಳೊಂದಿಗೆ ಸೇರಿ ಒಂದು ಕುತಂತ್ರ ಮಾಡಿದ್ರು, ವೈರಸ್ ಇದೆ ಲ್ಯಾಬ್ನಿಂದಲೇ ಲೀಕ್ ಆಗಿದ್ದು ಅನ್ನೋದನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡಿದ್ರು ಅಂತ ತುಳಸಿ ಗಬ್ಬಾರ್ಡ್ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಆಂಟನಿ ಫೌಚಿ ತಮ್ಮ ಕೆಲಸದ ಮಾಹಿತಿ ಅಮೆರಿಕದ ಅಧ್ಯಕ್ಷರಿಗೂ ಸಿಗದಂತೆ ಪಿತೂರಿ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ದಾರೆ. ಇವರು ಈ ಹಿಂದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಆ್ಯಂಡ್ ಇನ್ಫೆಕ್ಷಸ್ ಡಿಸೀಸ್ನ ಮುಖ್ಯಸ್ಥರ ಕೆಲಸ ಮಾಡಿದವರು ಫೌಚಿ. ಬೈಡೆನ್ ಅಧಿಕಾರಾವಧಿಯಲ್ಲಿ ಅಮೆರಿಕ ಅಧ್ಯಕ್ಷರ ಚೀಫ್ ಮೆಡಿಕಲ್ ಅಡ್ವೈಸರ್ ಕೂಡ ಆಗಿದ್ರು. ಈ ಫೌಚಿಗೆ ಮಾಜಿ ಅಧ್ಯಕ್ಷ ಜೋ ಬೈಡೆನ್ 2025 ಜನವರಿಯಲ್ಲಿ ಅಂದರೆ ತಾವು ಅಧಿಕಾರ ಬಿಡೋ ಮುನ್ನವೇ ಪ್ರಿಯಂಪ್ಟಿವ್ ಪಾರ್ಡನ್ ಅಂದರೆ ಪೂರ್ವಭಾವಿ ಕ್ಷಮಾದಾನ ಕೂಡ ಕೊಟ್ಟಿದ್ರು. ಈಗ ಜೂನ್ 30ಕ್ಕೆ ತಮ್ಮ ಕೆಲಸಕ್ಕೆ ನಿವೃತ್ತಿ ಹೇಳ್ತಿರೋ ತುಳಸಿ ಇದು ಈ ದೊಡ್ಡ ಸ್ಫೋಟಕವನ್ನು ಸಿಡಿಸ್ಬಿಟ್ಟು ಹೋಗಿದ್ದಾರೆ. ಇನ್ನು ಪಾಕಿಸ್ತಾನ ನಮಗೆ ಭಾರತದವ್ರು ನೀರು ಬಿಡಬೇಕು ಅಂತ ಹೇಳಿ ಮತ್ತೆ ಗೋಳಿಟ್ಟು ಕೇಳಿಕೊಂಡಿದೆ. ಭಾರತ ಸಿಂಧೂ ನದಿ ಒಪ್ಪಂದವನ್ನು ಹೋಲ್ನಲ್ಲಿಟ್ಟಿರೋದ್ರಿಂದ ನಮ್ಮ ನೀರಿನ ಭದ್ರತೆಗೆ ದೊಡ್ಡ ಕುತ್ತು ಬಂದಿದೆ ಅಂತ ಪಾಕ್ ಫಾರಿನ್ ಮಿನಿಸ್ಟರ್ ಇಶಕ್ ದರ್ ಗೋಳಾಡಿದ್ದಾರೆ. ಪ್ರಾದೇಶಿಕ ಭದ್ರತೆಗೂ ಗಂಭೀರ ಅಪಾಯ ಇದೆ ನೋಡಿ ಅಂತ ಹೇಳಿದ್ದಾರೆ. ಭಾರತ ನದಿ ನೀರನ್ನ ತಿರುಗಿಸಿ ಡ್ಯಾಮ್ ಎಲ್ಲ ಕಟ್ತಾ ಇದೆ, ನಾವಿದನ್ನ ಒಪ್ಪಲ್ಲ ಅಂತ ಬ್ರುಸೆಲ್ಸ್ ನಲ್ಲಿ ನಡೆದ ಸೆಮಿನಾರ್ ನಲ್ಲಿ ಪಾಕ್ ನಾಯಕ ಹಿಂಗ್ ಹೇಳಿದ್ದಾರೆ. ದಯವಿಟ್ಟು ಮಾತುಕತೆಗೆ ಬನ್ನಿ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಎಲ್ಲ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ ಅಂತ ಬೇಡ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಸಮುದಾಯ ನಮಗೆ ಹೆಲ್ಪ್ ಮಾಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಪಹಲ್ಗಾಮ್ ದಾಳಿ ಬಳಿಕ ಸಿಂಧೂ ನದಿ ಒಪ್ಪಂದವನ್ನ ಭಾರತ ಹೋಲ್ಡ್ ಮಾಡಿದೆ. ನಮ್ಮ ಪಾಲಿನ ಎಕ್ಸ್ಟ್ರಾ ನೀರು ನಾವು ನಿಮಗೆ ಕೊಡಲ್ಲ, ಎಕ್ಸ್ಟ್ರಾ ನಮ್ಮ ನೀರನ್ನ ಬಳಸ್ಕೊಳ್ದೆ ಕೊಡ್ತಾ ಇದ್ದಿದ್ದೆ ನಿಮಗೆ ಇಷ್ಟೊಂದು ಅಹಂಕಾರ ಕಾರಣ, ಏನಕ್ಕೆ ನಿಮಗೆ ಉಪಕಾರ ಮಾಡಬೇಕು, ನಮ್ಮ ನೀರು ನಾವೇ ಬಳಸ್ಕೊಳ್ತೀವಿ ಅಂತ ಭಾರತ ಈಗ ಹೇಳ್ತಾ ಇದೆ. ಭಾರತದ ಖ್ಯಾತ ಕಾನೂನು ತಜ್ಞ ಬಿಮಲ್ ಪಟೇಲ್ರಿಗೆ ಹೊಸ ಜವಾಬ್ದಾರಿ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿಯ ITLOS ಅಥವಾ ITLOS ನ ನ್ಯಾಯಾಧೀಶರಾಗಿ ನೇಮಕ ಮಾಡಲಾಗಿದೆ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಮೆಂಬರ್ ಕೂಡ ಹೌದು ಇವರು. ಹಾಗೆ ಭಾರತದ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯದ ಸಲಹಾ ಮಂಡಳಿಯಲ್ಲೂ ಕೂಡ ಮೆಂಬರ್ ಆಗಿದ್ದಾರೆ. ಈಗ ಇನ್ನೊಂದು ರಾಷ್ಟ್ರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. UAE ಸರ್ಕಾರ 15 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋದನ್ನ ನಿರ್ಬಂಧಿಸಿದೆ. ಈ ಮೂಲಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ಮೊದಲ ಅರಬ್ ಕಂಟ್ರಿ ಅಂತ ಕರೆಸ್ಕೊಂಡಿದೆ. ಅಕೌಂಟ್ ಕ್ರಿಯೇಟ್ ಮಾಡೋಕೆ, ಪೋಸ್ಟ್ ಮಾಡೋಕೆ, ಕಮೆಂಟ್ ಮಾಡೋಕೆ, ಶೇರ್ ಮಾಡೋಕೆ ಏನೂ ಆಗಲ್ಲ ಬಿಲೋ 15 ಇಯರ್ಸ್ ಆಫ್ ಏಜ್ ಇದ್ದಾಗ. UAE ನಲ್ಲಿರೋ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಡಿಜಿಟಲ್ ID ಮತ್ತು AI ಬಳಸಿ ಯೂಸರ್ ಏಜ್ ವೆರಿಫೈ ಮಾಡಲೇಬೇಕು. ಮಕ್ಕಳ ಪರ್ಸನಲ್ ಡೇಟಾ ಇಟ್ಕೊಂಡು ಟಾರ್ಗೆಟೆಡ್ ಆಡ್ಸ್ ಕೂಡ ಕೊಡೋ ಹಾಗಿಲ್ಲ. ಮಕ್ಕಳಿಗೆ ಕೆಟ್ಟ ಕಾಂಟೆಂಟ್ ಇಂದ ದೂರ ಇಡೋಕೆ, ಆನ್ಲೈನ್ ಸೇಫ್ಟಿ ಕೊಡೋಕೆ ಮತ್ತು ಅತಿಯಾದ ಸೋಷಿಯಲ್ ಮೀಡಿಯಾ ಹುಚ್ಚನ್ನ ತಪ್ಪಿಸಲಿಕ್ಕೆ ಈ ರೂಲ್ಸ್ ತರಲಾಗಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಅತ್ತ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮುಂದುವರೆದಿದೆ. ವೃದ್ಧ ಸಿಖ್ ದಂಪತಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಮರ್ದಾನ್ ಜಿಲ್ಲೆಯ ಗುರುದ್ವಾರದ ಒಳಗಡೆ ಹೋಗಿ ಈ ಕೃತ್ಯ ಮಾಡಿದ್ದಾರೆ. ಇವರು ಈ ಗುರುದ್ವಾರದಲ್ಲಿ ಕೇರ್ ಟೇಕರ್ಗಳಾಗಿ ಕೆಲಸ ಮಾಡ್ತಿದ್ರು. ಈ ಕೇಸ್ನ ಪ್ರಮುಖ ಆರೋಪಿ ಅಮೆಜುಗುರಿ ಮೂಲದ ಶೇರ್ ಶಾ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ತನಿಖೆ ನಡೀತಾ ಇದೆ ನಿಖರವಾದ ಕಾರಣ ಪತ್ತೆ ಹಚ್ಚಕ್ಕೆ. ಈ ಹತ್ಯೆಗೆ ಭಾರತದ ಅಕಾಲ್ ತಖ್ತ್ ಸಿಖ್ಖರ ಅತ್ಯುನ್ನತ ಪೀಠ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. 2 ರಾಷ್ಟ್ರಗಳ ನಡುವಿನ ಮಧ್ಯಂತರ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಈಗ ಅಂತಿಮ ಹಂತಕ್ಕೆ ತಲುಪಿದೆ. PM ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಆದಷ್ಟು ಬೇಗ ಈ ಒಪ್ಪಂದ ಮುಗಿಸೋಕೆ ಸೂಚಿಸಿದ್ದಾರೆ ಅಂತ ಮಿಶ್ರಿ ಹೇಳಿದ್ದಾರೆ. ಅಲ್ಲದೆ ಮಾತುಕತೆ ಮುಂದುವರಿಸೋಕೆ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೇರ್ ಮುಂದಿನ ವಾರ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತಲೂ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ದಾರೆ. ಮತ್ತೊಂದು ಕಡೆ UKಯ ಪ್ರಧಾನಮಂತ್ರಿ ಕಿಯರ್ ಸ್ಟಾರ್ಮರ್ ಕೆಳಗಿಳಿಯೋ ರೀತಿ ಕಾಣಿಸ್ತಾ ಇದೆ ಹುದ್ದೆಯಿಂದ. ಅವ್ರದೇ ಲೇಬರ್ ಪಾರ್ಟಿ ಎದುರಾಳಿ ಆಂಡಿ ಬರ್ನ್ಹ್ಯಾಮ್ ಇಂಗ್ಲೆಂಡ್ನ ಮೇಕರ್ ಫೀಲ್ಡ್ ಉಪಚುನಾವಣೆಯಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ಮೂಲಕ ಪ್ರಧಾನಿ ರೇಸ್ಗೆ ಇಳಿಯೋಕೆ ಆಂಡಿ ಬರ್ನ್ಹ್ಯಾಮ್ಗೆ ಬೇಕಿದ್ದ ಸಂಸತ್ ಸದಸ್ಯ ಸ್ಥಾನ ಈಗ ಸಿಕ್ಕಿದೆ. ಈ ಎಲೆಕ್ಷನ್ ಮುಖ್ಯವಾಗಿ ನಡೆದಿದ್ದೇ ಬರ್ನ್ಹ್ಯಾಮ್ಗೆ ಪ್ರಧಾನಿಯಾಗೋಕೆ ದಾರಿ ಮಾಡಿಕೊಡೋಕೆ. ಸಂಸದರಾಗಿದ್ದ ಜೋಶ್ ಸೈಮನ್ಸ್ ಇವರಿಗೋಸ್ಕರವೇ ಮೇ 14ರಲ್ಲಿ ಸೀಟ್ ಬಿಟ್ಕೊಟ್ಟು ಇಳಿದಿದ್ರು. 2024ರಲ್ಲಿ ಲೇಬರ್ ಪಾರ್ಟಿ ದೊಡ್ಡ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬಂದಿದ್ರು ಕೂಡ ಸ್ಟಾರ್ಮರ್ ಲೀಡರ್ಶಿಪ್ನಲ್ಲಿ ಅದರ ಪಾಪ್ಯುಲಾರಿಟಿ ತುಂಬಾ ಬೀಳ್ತಾ ಇದೆ. ಮೇ ತಿಂಗಳಲ್ಲಿ ನಡೆದ ಲೋಕಲ್ ಕೌನ್ಸಿಲ್ ಎಲೆಕ್ಷನ್ ನಲ್ಲಿ ಲೇಬರ್ ಪಾರ್ಟಿ ಹೀನಾಯವಾಗಿ ಸೋತು ರಿಫಾರ್ಮ್ ಪಾರ್ಟಿ ಗೆದ್ದಿತ್ತು. ಆಗ್ಲೇ ಸ್ಟಾರ್ಮರ್ ರಾಜೀನಾಮೆಗೆ ಡಿಮಾಂಡ್ ಬಂದಿತ್ತು. ಆದರೆ MP ಆಗಿರೋರು ಮಾತ್ರ ಲೀಡರ್ ಆಗೋಕೆ ಸಾಧ್ಯ ಅನ್ನೋ ರೂಲ್ಸ್ ಇರೋದ್ರಿಂದ ಬರ್ನ್ಹ್ಯಾಮ್ಗೆ ಚಾಲೆಂಜ್ ಮಾಡೋಕ್ಕಾಗಿರ್ಲಿಲ್ಲ. ಈಗ ಆ ಚಾನ್ಸ್ ಸಿಕ್ಕಿದೆ. ಸೊ UKಯಲ್ಲಿ ಮತ್ತೆ ಪ್ರಧಾನಿ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ಆಟ ಶುರುವಾಗುತ್ತಾ ಅಂತ ನೋಡ್ಬೇಕೀಗ. ಇನ್ನು 2026ರ FIFA ವರ್ಲ್ಡ್ ಕಪ್ ನಲ್ಲಿ ಮೆಕ್ಸಿಕೋ ರೌಂಡ್ ಆಫ್ 32ಗೆ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಕೊರಿಯಾ ವಿರುದ್ಧದ ಪಂದ್ಯದಲ್ಲಿ 1-0 ಗೋಲ್ ನಿಂದ ವಿನ್ ಆಗಿ ಮೆಕ್ಸಿಕೋ ಗ್ರೂಪ್ A ನಲ್ಲಿ ಟಾಪ್ಗೆ ಹೋಗಿದೆ.
ಇನ್ನು ವಾಂಕೋವರ್ನಲ್ಲಿ ನಡೆದ ಮ್ಯಾಚ್ನಲ್ಲಿ ಕೆನಡಾ ಕತಾರ್ ವಿರುದ್ಧ 6-0 ಅಂತರದಿಂದ ಗೆದ್ದು ಇತಿಹಾಸ ಸೃಷ್ಟಿಸಿದೆ. ಇತ್ತ ಲಾಸ್ ಏಂಜಲೀಸ್ನಲ್ಲಿ ನಡೆದ ಸ್ವಿಟ್ಜರ್ಲೆಂಡ್ ಮತ್ತು ಬೋಸ್ನಿಯಾ ಮ್ಯಾಚ್ನಲ್ಲಿ ಸ್ವಿಟ್ಜರ್ಲೆಂಡ್ 4-1 ಅಂತರದಿಂದ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ಮರಿಬೇಡಿ ಅನ್ನೋ ಮನವಿ. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.